ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿರೋ ಅಂತ ಅಂದ್ಕೊತೀನಿ. ಸೊ ಗಾಯ್ಸ್, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂತ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ, ಬಿಕಾಸ್ ತಮ್ಲೈನಲ್ಲಿ ನೋಡ್ಕೊಂಡು ಬಂದಿರ್ತೀರ. ಸೊ ನಾನಿವತ್ತು ಡೈಲಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನಮ್ಮದು ಡೈಲಿ ರುಟೀನ್ ಏನಿರುತ್ತೆ, ಏನೇನು ಮಾಡ್ತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಎಲ್ಲ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಏನಿದೆ, ನಾನು ಏನು ಮಾಡ್ತೀನಿ ಅಂತ ನೀವು ತಿಳ್ಕೊಬೇಕು ಅಂತಂದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ಗೈಸ್, ನಾನು ಡ್ಯೂಟಿಯಿಂದ ಜಸ್ಟ್ ಬಂದೆ. ಇವಾಗ ಬಂದು ಫ್ರೂಟ್ಸ್ ತರಬೇಕಿತ್ತು ಸ್ವಲ್ಪ. ಸೊ ಅದಕ್ಕೆ ಹೋಗ್ತಾಯಿದ್ದೆ. ನನಗೆ ವಿಡಿಯೋ ಮಾಡೋದಕ್ಕೆ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಭಯ ಆಗುತ್ತೆ. ಯಾರೋ ಬಂದುಬಿಟ್ಟು ಸಡನ್ನಾಗಿ ಗಾಡಿಯಲ್ಲಿ ಆನ್ ಮಾಡಿದ್ರು. ಸೊ ಅದಕ್ಕೆ ನಾನು ವಿಡಿಯೋನ ಆಫ್ ಮಾಡಿದೆ. ಸೊ ಮತ್ತೆ ಇವಾಗ ಹೋಗ್ತಾಯಿದ್ದೀನಿ. ಸೊ ಹೋಗೋಣ ಬನ್ನಿ ಮಾರ್ಕೆಟ್ಗೆ, ನೋಡೋಣ ಎಷ್ಟಿದೆ ಫ್ರೂಟ್ಸ್ ರೇಟ್ ಅಂತ ನೋಡಿಕೊಂಡು ಸ್ವಲ್ಪ ಫ್ರೂಟ್ಸ್ನ ತೊಗೊಂಡು ಬರೋಣ. ಇಷ್ಟು ದಿನ ಬರೀ ಡೈಲಿ ಬೇಕ್ರಿ ಐಟಮ್ಸ್ ತಿಂದು ಸಾಕಾಗಿದೆ. ಮತ್ತು ಹೆಲ್ತ್ ಕೂಡ ಒಳ್ಳೆಯದಲ್ಲ ಅದು ಜಾಸ್ತಿ ತಿಂದರೆ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ, ಫ್ರೂಟ್ಸ್ ತೊಗೊಂಡು ಬರೋಣ, ಇನ್ಮೇಲೆ ಅದು ಅಭ್ಯಾಸ ಮಾಡ್ಕೊಳ್ಳೋಣ ಅಂತ. ಸೊ ನೋಡೋಣ, ಹೋಗೋಣ. ಮಾರ್ಕೆಟ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ, ದೊಡ್ಡಬಳ್ಳಾಪುರ ಮಾರ್ಕೆಟ್ ಹೇಗಿದೆ ಅಂತ ನೋಡಿ. ಮಾರ್ನಿಂಗ್ ಬಂದರೆ ತುಂಬ ರಶ್ ಇರುತ್ತೆ. ಇವಾಗ ಕರ್ಬೂಜ 40 ಕೆಜಿ ಕೊಡಿ, ಒಂದು 2 ಕೆಜಿ. ಹಾಂ, ಹಾಂ ಸರಿ ಕೊಡಿ. ಸಾಕು ಬಿಡಿ, ಅಷ್ಟೇ ಎರಡೇ ಚೆನ್ನಾಗಿರೋದು ಕೊಡಿ. ಅಂಕಲ್ ಆ್ಯಪಲ್ 200 ಮಾಡ್ಕೊಂಡು ಕೊಡಿ. 200 ಮಾಡ್ಕೊಂಡು ಕೊಡಿ. 200 ಮಾಡ್ಕೊಂಡು ಕೊಡಿ. ಪರವಾಗಿಲ್ಲ ಕೊಡಿ. ನಿಮಗೆ ಗೊತ್ತು ತಾನೇ ಫ್ರೂಟ್ಸ್ ತಗೊಳ್ಳೋದ್ರೆ ಇಲ್ಲೇ ಬರ್ತೀನಂತ. ಅದಕ್ಕೆ 200 ಮಾಡ್ಕೊಂಡು ಕೊಡಿ. ಅರ್ಧ ಕೆ ಜಿ ಕೊಡಿ ಅಂಕಲ್. ಅರ್ಧ ಕೆ ಜಿ ಕೊಡಿ, ನನಗೆ ಸಾಕು. ಚೆನ್ನಾಗಿರೋದು ಕೊಡಿ. ಅಷ್ಟೇ, ಬೇರೆ ಏನಿದೆ? ಬೇಡ ಬೇಡ, ಆನೂನ್ ಇದೆ, ಮನೇಲೇ ಇದೆ. ಇದೆ ಮನೇಲೆ, ಬೇಡ ಬೇಡ ಅಷ್ಟೇ. ಎಷ್ಟಾಯಿತು? ಫ್ರೂಟ್ಸ್ನ ತೊಗೊಂಡು ಹೊರಟೆ. ಇಲ್ಲಿ ಇಬ್ಬರು ಸ್ಕೂಲ್ ಮಕ್ಕಳು ಹೋಗ್ತಾಯಿದ್ರು. ಎಷ್ಟು ಚೆನ್ನಾಗಿ ಆಡ್ಕೊಂಡು ಹೋಗ್ತಾಯಿದ್ದಾರೆ ನೋಡಿ. ತಗೊಂಡೆ ಹೋಗ್ತಾ ಅದೆಲ್ಲ ಬರ್ತಾ ಇಲ್ಲಿ ನೋಡಿ. ಇಲ್ಲಿ 3 ಥರಲ್ಲೇ ಮಕ್ಕಳು ಹೆಂಗೆ ಮಾಡ್ತಿದ್ದಾರೆ. ಅವ್ರ ಚಿಕ್ಕ ಹುಡುಗನ ನಾನು ವೀಡಿಯೋ ಮಾಡೋಕ್ಕೆ ಬಂದೆ ಅಂತ ಬಿಟ್ಬಿಟ್ರು ಸಡನ್ನಾಗಿ. ಏನಾಯಿತು ಗೊತ್ತಾ, ಅಲ್ಲಿ ಆ ಹುಡುಗರದು ವೀಡಿಯೋ ಮಾಡ್ತಾಯಿದ್ನ. ಅವರು ಹೇಳಿದೆ, ನಾನು ಯಾಕ್ರೋ ಬಿಟ್ಬಿಡ್ರಿ, ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂತ. ಅವರು ಅಕ್ಕ ಡಿಲೀಟ್ ಮಾಡೋಕ್ಕ ಅಂತ ಕೇಳ್ಕೊಂಡು ನನ್ನ ಹಿಂದೆನೇ ಬಂದರು. ನಾನು ಮಾಡಿಲ್ಲ ಕಂಡ್ರು ಅಂತ ಹೇಳ್ಬಿಟ್ಟು ಕಳಿಸ್ದೆ. ಆದರೂ ಅವ್ರು ನಂಬಿಲ್ಲ. ನೀವು ಇನ್ಸ್ಟಾಗ್ರಾಮ್ಗೆ ಹಾಕ್ತೀರಾ ಅಂತ ಕೇಳಿದ್ರು. ನಾನು ಇಲ್ಲ ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ಹೋದರು ಸುಮ್ಮನೆ. ಗೈಸ್, ನಾನು ಫ್ರೂಟ್ಸ್ ಎಲ್ಲ ತೊಗೊಂಡೆ. ನನಗೆ ಲೆಮನ್ ಬೇಕಾಗಿತ್ತು, ಅದಕ್ಕೆ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ.
ಎಷ್ಟು ನಿಂಬೆಹಣ್ಣು? 5 ರೂಪಾಯಿ. ಒಂದಾ? ಹಾಂ. ಗೈಸ್, ಯಾವಾಗ ನೋಡಿದ್ರು ನಿಂಬೆಹಣ್ಣಿಗೆ ರೈಟ್ ಮಾತ್ರ ಯಾವಾಗಲೂ ಕಡಿಮೆ ಇರಲ್ಲ. ಅದು ಯಾವಾಗಲೂ 5 ರುಪೀಸೇ ಇರುತ್ತೆ. ಯಾವ ಸೀಸನಲ್ಲಾದ್ರೂ ನಿಂಬೆಹಣ್ಣು ಅಷ್ಟೇ ಇರುತ್ತೆ ವ್ಯಾಲ್ಯೂ. ಇವಾಗ ಬೇರೆ ಆಷಾಢ ಮಾಸ ಸ್ಟಾರ್ಟ್ ಆಗಿದೆ. ಫುಲ್ಲು ಗಾಳಿ. ರೋಡಲ್ಲಿ ನಿಂತ್ಕೊಂಡ್ರೆ ರೋಡ್ ಕ್ರಾಸ್ ಮಾಡೋಣ ಅಂತ ನಮ್ಮನ್ನೇ ತಳ್ಕೊಂಡು ಹೋಗೋಷ್ಟು ಗಾಳಿ ಬೀಸ್ತಿದೆ. ಸಿಕ್ಕಾಪಟ್ಟೆ ಧೂಳು. ಆಗಲ್ಲ ಗೈಸ್, ಸಿಟಿಯಲ್ಲಿ ಜೀವನ ಮಾಡೋದು ತುಂಬ ಕಷ್ಟ. ಹಳ್ಳಿಲಿದ್ದರೆ ಬೆಸ್ಟು. ನಾನಂತೂ ಡ್ಯೂಟಿ ಮುಗಿಸ್ಕೊಂಡು ಯಾವಾಗಾದರೂ ಲೀವ್ ಇದ್ದಾಗ, ಹಾಲಿಡೇಸ್ ಇದ್ದಾಗ ಅಂತೀನಿ ಮನೆಗೆ ಹೋದರೆ ಸೀರಿಯಸ್ಲಿ ಬರೋಕ್ಕೆ ಮನಸ್ಸಾಗಲ್ಲ ನನಗಂತೂ. ಬಟ್ ಏನು ಮಾಡೋದು, ಮನೇಲಿ ಕೂರೋಕ್ಕಾಗಲ್ಲ ಓದ್ಬಿಟ್ಟು. ಸೊ ಇದು ಸಿಟಿ ಲೈಫ್. ನಾನಿವಾಗ ಹಾಲು ತೊಗೊಂಡು ಮತ್ತೆ ಅಲ್ಲಿ ಹೋಗಿ ಲೆಮನ್ ತೊಗೊಂಡು ಬಂದೆ. ಮಿಲ್ಕ್ ಶೇಕ್ ಮಾಡಬೇಕು. ಸೊ ಬನ್ನಿ ಹೋಗೋಣ, ಮನೆಗೆ ಹೋಗೋಣ. ಅಡುಗೆ ಮಾಡಿ ರೆಡಿ ಮಾಡಬೇಕು ನೈಟ್ಗೆ ಊಟ ಮಾಡೋಕ್ಕೆ. ಸೊ ನೋಡೋಣ. ಆ ನಾಯಿಗಳಿಗೆ ಎಷ್ಟು ಬುದ್ಧಿ ಇದೆ ಗೊತ್ತಾ ಗೈಸ್. ಆ ಆಂಟಿ ಏನು ಹೇಳ್ತಾರೋ ಅದನ್ನೇ ಕೇಳುತ್ತೆ. ಅವು ಚಿಕ್ಕ ಮಕ್ಕಳ ಥರ ಏನು ಹೇಳ್ತಾರೋ ಅದನ್ನೇ ಫಾಲೋ ಮಾಡುತ್ತೆ. ಆಂಟಿ ಹೇಳಿದ್ದೆಲ್ಲ ಫಾಲೋ ಮಾಡ್ತಾರೆ. ನೋಡಿ ಇವಾಗ ಅವ್ರ ಹತ್ರ ಮಾತಾಡ್ತೀನಿ. ಆಂಟಿ ಹೇಳಿದ್ದೆಲ್ಲ ಕೇಳ್ತಾರೆ ನಾಯಿಗಳು. ಇಲ್ಲ, ಮಧ್ಯಾಹ್ನ ಬಂದಿದೆ. ಇವಾಗ ಹಾಲು ತರಕ್ಕೆ ಅಂತ ಹೋಗಿದೆ. ಇವರೇನಾ ನೀವು ಅವತ್ತು ಚಿಕ್ಕ ಮರಿ ಇದ್ದಾಗ? ಇದೇನಾ? ಎಷ್ಟು ದೊಡ್ಡ ಆಗ್ಬಿಟ್ಟಿದೆ. ಹಾಕ್ಬಿಟ್ಟು ಅಯ್ಯೋ. ಆಮೇಲೆ ಬಂದು ಒಂದು ಟೈಮ್ ಒಂದು 5 ಇಂಜೆಕ್ಷನ್ ಹಾಕ್ಬಿಟ್ಟು ಗ್ಲೂಕೋಸ್ ಮನೆ ಹತ್ರನೇ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು. ಹೌದಾ? ಇಲ್ಲಿಗೆ ಕರ್ಸಿದ್ರಾ? ಡಾಕ್ಟ್ರು ಈಗ ಕರ್ಸ್ಬಿಟ್ಟು ಅಲ್ಲಿಗೆ ಅಂದರೆ ಎತ್ಕೊಂಡು ಬೀದಿ ನಾಯಿಗಳನ್ನ ಆಗಲ್ವಲ್ಲ. ಮನೆ ನಾಯಿ ಆದರೆ ಏನು ಎತ್ಕೊಂಡು ಹೋಗ್ಬೋದು. ಬೀದಿ ಇದೆರಡು ನೇಮೇನು ಚೊಟ್ಟು ಮಾಡ್ತೀವಿ. ಅಲ್ಲ, ಪಿಂಕಿ ಪಿಂಟು 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 ಪಿಂಟಿ ನೀವು ಕರೆದ್ರೆ ಮಾತ್ರ ತಿರ್ಗೋದಂತ. ಇಲ್ಲ, ನಿಮ್ಮನ್ನೇ ನೋಡ್ತಾ ಇರೋದು. ಪಿಂಕಿ ಇದ್ರದ್ದು ಯಶು ಇದ್ನಲ್ಲ, ಆಗ ಅವನು ಸತ್ತೋಗ್ಬಿಟ್ಟಲ್ಲ. ಕವರ್ ಕಿತ್ಕೊಳ್ತಾವಿಲ್ಲ. ಹಾಲು ಐತೆ, ಅಷ್ಟು ಹಾಲು ಮತ್ತೆ ಲೆಮನ್. ಈಗಿನ ಬರ್ತಾನೆ, ನೈಟ್ ಇರಲ್ಲ. ಅದು ಅದ್ರಲ್ಲಿ ಬರ್ತಾನೆ. ನಿದ್ದೆ ಮಾಡಾದ್ಮೇಲೆ ಎದ್ಕೊಂಡು ಇವೆರಡು ಬೆಡ್ ಮೇಲೆ ಮಸ್ತಿದ್ದೀರಾ? ಇವೆರಡು ಅಂದರೆ ಇದಕ್ಕೆ ಹಾಸಿಗೆ ಹೊಲ್ದೆ ಅದ್ರ ಮೇಲೆ ಮಲಗ್ತವೆ. ಅಂದರೆ ಇವಳನ್ನ ಫ್ರೀಯಾಗಿ ಬಿಟ್ಬಿಟ್ಟಿರ್ತೀವಿ, ಇವನ್ನ ಕಟ್ಟಾಕ್ತೀವಿ. ಯಾಕಂದರೆ ರಿಸರ್ಚ್ ನಾವು ಉಸಿರಾಗಿ ಹೋಗ್ಬಿಟ್ರೆ ಫ್ರಿಜ್ಗೆ ನಾನು ಉಯ್ದು ಅವನಿಗೆ 1-2 ಸತಿ ಉಯ್ದುಬಿಟ್ಟಿದ್ದ. ಇದನ್ನು ಬಂದು 1-2 ಸತಿ ಉಯ್ದಿದ್ದ. ಬೆಂಡೆತ್ತದೆ ಹುಚ್ಚಿ ಅಂದರೆ ದಿಗ್ಲು ಬಿಡ್ಬಿಡ್ತದೆ. ಯಾರು ಒಳಗೆ ಹುಚ್ಚ ಒಯ್ದಿದ್ದು? ನೀನಾ? ನೋಡು ಹುಚ್ಚ ಒಯ್ದಿದ್ದು ಯಾರು ನೋಡಿದ್ಬಿಡ್ತಾಳೆ ನನಗೆ. ಅದು ಹೇಳಿದ್ರೆ ಯಾರು ಹುಚ್ಚ ಒಯ್ದಿದ್ದು? ಅವನು ಎಷ್ಟು ಕುತ್ಕೊಂತಿದ್ದಾನೆ ಕೈ. ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ ನೀವು ಅದೇ ಹೇಳ್ತಿದ್ದೀರಾ ಅಂತ? ಹುಚ್ಚ ಒಯ್ದ ನೀನಿದೆ ಒಳಗಿತ್ತ ಹೊಡಿತೀರಾ ಅಂತ ಹಂಗೆ ಮಾಡ್ತಿರೋದು. ಕಾಲಿಗೆ ನನಗೆ ಇದು ಮಾಡಬಾರ್ದು. ತಿರ್ಗಾ ಅರ್ಧ ರಾತ್ರಿಗೆ ಏನೇನು ಅವಸರಾಗೋದ್ರೆ ಕುಯ್ಯು 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 ಅಂತ ಹೇಳ್ತಿರ್ತೇವೆ. ಅವಾಗ ಎಷ್ಟೊತ್ತಿಗೆ ಅದು ಅಂದರೆ ಈಗ ಜಾಸ್ತಿ ಎಫೆಕ್ಟ್ ಆಗ್ತದೆ ದೇಹ ಆರೋಗ್ಯ ಸರಿ ಇಲ್ಲ ಅಂದಾಗ ಅಂಥ ಟೈಮ್ಗಳಲ್ಲಿ ಕೇಳ್ತಾರೆ. ಏನು ಜಾಸ್ತಿ ಮೆಡಿಸಿನ್ ಎಲ್ಲ ಇದ್ರೆ ನೀವೇ ಹಾಕ್ತೀರಾ ಅವ್ರಿಗೆ ಟೈಮ್ ಟೈಮ್? ನಮಗೆ ಆಯ್ತು ವರ ಸ್ವಲ್ಪ ಸಿಂಪಲ್ಲಾಗಿ ಕಾಯಿಲೆ ಬಂದರೆ ಹಾಕೊಂತೀನಿ. ಸುಸ್ತಾಗೋಗ್ಬಿಟ್ರೆ ಇವನು ಹುಷಾರಾಗ್ತದೆ, ಇವನು ಕಾಯಿಲೆ ಕಾಲೆಲ್ಲ ಹಿಂಗೆ ಎಳ್ಕೊಂಡ್ಬಿಟ್ಟಿತ್ತು, ನಡ್ದಾಡಕ್ಕಂತಂದ್ರೆ ಸುಸ್ತಾಗ್ಬಿಟ್ಟಿದ್ದ. ಇಂಜೆಕ್ಷನ್ ಹಾಕ್ಬಿಟ್ಟು ಆಮೇಲೆ ಒಂದು 2 ದಿವಸ ಸಡನ್ನಾಗಿ ಗೊತ್ತಾಗಲ್ಲ, ನಿಧಾನ ಮಾಡ್ತೀನಿ. ಎರಡು ಕೊಡ್ತಾರಾ? ಇದು ಎಷ್ಟು ತಿಂಗಳಿಲ್ಲ, ಅದು ಅಪ್ಪ ಇದು ಅಣ್ಣ. ಅಂದರೆ ಇದು ಇವಾಗ ಮರಿ ಹಾಕ್ಸ್ಬೇಕಾದ್ರೆ ವಾಸಿಂಗ್ ಕರ್ಕೊಂಡು ಹೋಗ್ತೀರಾ? ಹಾಕಿಸ್ಬೇಕು.
ಅಂದರೆ ನಾವು ಮಾಡಿಸ್ತಾ ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಇದ್ರ ಅಮ್ಮ ಚಿನ್ನು ಅಂತ ಇತ್ತು, ಅವಳು ಯಾರು ತಗೊಂಡ್ಬಂದು ತಗೊಂಡೋಗ್ತೀವಿ ಅಂತ ತಗೊಂಬಂದು ಬಿಟ್ಬಿಟ್ಟು ಹೊರಟೋಗ್ಬಿಡದ. ಇದಕ್ಕಿನ್ನ ಸೂಪರ್ ಆಗಿತ್ತದು. ನಿಮ್ಮ ಅಮ್ಮನ ಹೇಳ್ತಾರೆ ಅಕ್ಕ ಮಾಡ್ಕೊಂಡು ಓಡು ಒಳಕೋಗ, ಅಲ್ಲಿಗೂ ಒಳಕೋಗ. ಹೋಗುತ್ತಾ ಒಳಗಡೆ ಫೀಲ್ಡ್ ಒಳಗಡೆ? ಅದು ಅವ್ರ ಜೊತೆ ರೂಢಿ ಆಗ್ತೈತೆ. ಬಂದು ಅಲ್ಲೆಲ್ಲ ನೃತ್ಯ ಮಾಡ್ಕೊಂಡು ಸಾಕಾಗ್ತದೆ. ಇದನ್ನ ಒಳಗಿಟ್ಕೊಂಡಿರೋ ಸುಮ್ಮನೆ ಹೋಗಿ ಮಾಡೋಗಮ್ಮ, ಮಾಡೋಗು, ಬರ್ತೀನಿ. ಸರಿಯಪ್ಪ, ಮಾಡ್ಸೋಕೆ ಹೋಗ್ತೀನಿ. ಸರಿ ಅಕ್ಕ, ಕಾಫಿ ಆಯ್ತಾ? ಹೋಗ್ರಿ ಅಂತ ಹೋಗ್ತಾವೆ. ಸೊ ಗೈಸ್ ನೋಡಿ, ಇವಾಗ ಜಸ್ಟ್ ತೊಗೊಂಡು ಬಂದೆ ರೂಮ್ಗೆ. ಇಲ್ಲಿ ನೋಡಿ ಬೆಡ್ ಎಲ್ಲ ಹೇಗೆ ಇದೆ ಅಂತ ಬ್ಯಾಕ್ಗ್ರೌಂಡ್ ಎಲ್ಲ ನೋಟಿಸ್ ಮಾಡಬೇಡಿ, ಬಿಕಾಸ್ ಮಾರ್ನಿಂಗ್ ಶಿಫ್ಟ್ ಇತ್ತು ನನಗೆ. ಸೊ ಮಾರ್ನಿಂಗ್ 4:30ಗೆಲ್ಲ ಮನೆಗೆ ಬಿಡಬೇಕು ನಾನು. 4:45ಗೆಲ್ಲ ಕ್ಯಾಬ್ ಇರುತ್ತೆ. ಸೊ ಅದಕ್ಕೆ ನಾನು ಹೀಗೆ ಎಲ್ಲ ಹಾಗೆ ಆಡ್ಬಿಟ್ಟು ಹೋಗಿದ್ದೆ. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ, ಫ್ರೂಟ್ಸ್ ತೊಗೊಂಬಂದಿರೋದು ಇಲ್ಲಿಟ್ಟಿದ್ದೀನಿ, ಹಾಗೆ ಹಾಲು ಎಲ್ಲ. ಸೊ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸೊ ಮಿಲ್ಕ್ ಶೇಕ್ನ ಮಾಡಿಕೊಂಡು ಕುಡಿದು ಊಟ ರೆಡಿ ಮಾಡಬೇಕು. ಸೊ ಅದು ಮಾಡುವಾಗ ಸಿಗ್ತೀನಿ ಗೈಸ್, ಫ್ರೆಶ್ ಅಪ್ ಆಗಿ ಸಿಗ್ತೀನಿ. A few moments later. ನಾನಿವಾಗ ಫ್ರೆಶ್ ಅಪ್ ಅದೇ. ಸೊ ಇವಾಗ ನೆಕ್ಸ್ಟ್ ನೋಡೋಣ. ಇವಾಗ ಇದನ್ನು ಕಟ್ ಮಾಡಿ ಮಿಲ್ಕ್ ಶೇಕ್ ಮಾಡ್ಕೊಂಬರೋಣ. ಏನು ಗೊತ್ತಾ, ಆ ಫ್ರೂಟ್ನ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ರೈಸ್ ಗಿಡನ ರೈಸ್ ಆಗಿಬಿಡುತ್ತೆ ಅಂತ ರೈಸ್ ಗಿಡ್ತಾ ಇದ್ದೀನಿ. ರೆಡಿ ಆಯಿತು. ಸೊ ಫಸ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಪೇಸ್ಟ್ ಮಾಡಿ ಆದಮೇಲೆ ಸ್ವಲ್ಪ ಆರಿಸಿರುವಂಥ ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ಮಿಲ್ಕ್. ನಂತರ ಸ್ವಲ್ಪ ಸಕ್ಕರೆ ಹಾಕೋಣ. ನೋಡಿ, ನಾನು ಇಷ್ಟೇ ಸಕ್ಕರೆ ಹಾಕೋಗ್ತಾ ಇದ್ದೀನಿ, ಯಾಕಂದರೆ ಹಣ್ಣು ಸ್ವಲ್ಪ ಸ್ವೀಟ್ ಇತ್ತು. ಸೊ ಅದಕ್ಕೆ ನಾನು ಇಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಸ್ವೀಟ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ? ಸೊ ಫೈನಲ್ ಟಚ್ ನೋಡಿ, ಇದು ಈಗ ಬಂದಿದೆ. ಫೈನಲಿ ಕರ್ಬೂಜ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಇದನ್ನು ಗ್ಲಾಸ್ಗೆ ಹಾಕ್ಕೊಂಡು ಟೇಸ್ಟ್ ಮಾಡಿ. ಫೈನಲ್ ಟೇಸ್ಟ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟೇಸ್ಟು. ನಿಜವಾಗ್ಲೂ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೆಲ್ತಿಗೆ ತುಂಬ ಒಳ್ಳೆಯದು. ಟ್ರೈ ಮಾಡಿ, ಡೈಲಿ ಬಿಫೋರ್ ಮೀಲ್ ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಬಾಡಿ ಯಾವಾಗಲೂ ಹೈಡ್ರೇಟ್ ಆಗಿರುತ್ತೆ, ಟ್ರೈ ಮಾಡಿ. ಸೊ ಗೈಸ್, ಅದಾದಮೇಲೆ ನಾನು ಒಂದು ಸ್ಮಾಲ್ ಮಿಕ್ಸರ್ ಜಾರ್ಗೆ ರೈಸ್ಗೆ ಇಟ್ಟಿದ್ದೆ ಅಲ್ವಾ, ಸೊ ಅದಕ್ಕೆ ಚಿಕ್ಕದಾಗಿ ಒಂದು ಹಸಿ ಗೊಜ್ಜನ್ನು ಟ್ರೈ ಮಾಡಿದೆ ಇವತ್ತು. ಚೆನ್ನಾಗಿತ್ತು. ಏನೇನು ಹಾಕಿದ್ದೀನಿ ಅಂದರೆ, ಒಂದು 2 ಪೀಸಷ್ಟು ಈರುಳ್ಳಿ, ಹಾಫ್ ಟೊಮ್ಯಾಟೊ, ಒಂದೇ ಒಂದು ಬೆಳ್ಳುಳ್ಳಿ ಮೀನ್ಸ್ ಒಂದೇ ಒಂದು ಪೀಸ್ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಉಪ್ಪು, ಒಂದು ಒಣಮೆಣಸಿನ್ಕಾಯಿ. ಇಷ್ಟನ್ನು ಹಸಿಯಾಗಿ ರುಬ್ಕೊಂಡು, ನೀರು ಹಾಕ್ದಿರೋ ಹಸಿಯಾಗಿ ರುಬ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಟ್ರೈ ಮಾಡಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣು ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಲಾಸ್ಟಿಗೆ ಲೆಮನ್ನ ಆ್ಯಡ್ ಮಾಡ್ಕೋತೀನಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಬಿಸಿ ರೈಸ್ಗೆ ಟ್ರೈ ಮಾಡಿ ನೀವು ಒಂದ್ಸಲ ಗೈಸ್. ನೋಡಿ, ಬಿಸಿ ಬಿಸಿ ರೈಸ್ಗೆ ಹಸಿ ಗೊಜ್ಜು ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಮತ್ತು ಇದು ನಾರ್ತ್ ಈಸ್ಟ್ ಮಾಡ್ತಾರೆ, ಏನೋ ಇದ್ರ ಹೆಸರು ಹೊಯ್ ಹಪ್ಪಳ ಅಂತ. ಕಂಪನಿಯಲ್ಲಿ ನನ್ನ ಫ್ರೆಂಡ್ ಒಬ್ಬರು ನನಗಿಂತ ತಂದುಕೊಟ್ಟಿದ್ವಿ. ನಾನು ಇದನ್ನು ಗ್ಯಾಸ್ ಮೇಲೆ ಸುಟ್ಟಿದ್ದೀನಿ. ಇದನ್ನು ಎಣ್ಣೆಲ್ಲಿ ಆದರೂ ಕರ್ಕೊಂಡು ತಿನ್ಬೋದು, ಅಥವಾ ಸುಟ್ಟಿದ್ರೂ ಚೆನ್ನಾಗಿರುತ್ತೆ. ಸೊ ಕಾಂಬಿನೇಷನ್ ಇವತ್ತಿಂದು. ಊಟ ಮಾಡಿ ಸಿಗ್ತೀನಿ. ಸೊ ಗೈಸ್, ಊಟ ಎಲ್ಲ ಮುಗಿಸಿದಾಯಿತು. ಒಂದು ಸ್ವಲ್ಪ ಹೊತ್ತು ಹೀಗೆ ಮಲ್ಕೊಂಡು ರೀಲ್ಸ್ ಸ್ಕ್ರೋಲ್ ಮಾಡ್ತಾಯಿದ್ದೆ. ರೀಲ್ಸ್ ಸ್ಕ್ರೋಲ್ ಮಾಡ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್.
ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್. ಬಾಯ್ ಬಾಯ್.